ದಕ್ಷಿಣ ಕನ್ನಡ ಜಿಲ್ಲೆಯ ಸುಂದರ ಕರಾವಳಿ ಮತ್ತು ರಮಣೀಯ ಪಶ್ಚಿಮ ಘಟ್ಟಗಳ ನಡುವೆ ಪಸರಿಸಿದ ತುಳುನಾಡು ಸಾವಿರಾರು ದೈವ ದೇವತೆಗಳ ಪುಣ್ಯದ ನೆಲೆವೀಡಾಗಿದೆ. ಇಲ್ಲಿ ಪೂಜಿಸಲ್ಪಡುವ ನೂರಾರು ದೈವ ದೇವಸ್ಥಾನಗಳಲ್ಲಿ ಬಹು ಪುರಾತನದಿಂದಲೂ ಉದ್ಭವಲಿಂಗವೆಂದು ಪೂಜಿಸಲ್ಪಡುವ ಶಿಶಿಲೇಶ್ವರ ದೇವಸ್ಥಾನವು ಒಂದು. ಊರಿನ ಹೆಸರಿನೊಂದಿಗೆ ಅಪರೂಪದ ದೇವಸ್ಥಾನ ಇದಾಗಿದೆ. ಕಪಿಲಾ ನದಿಯ ದಡದ ಮೇಲಿರುವ ಶಿಶಿಲೇಶ್ವರ ದೇವಾಲಯದ ಪಕ್ಕದಲ್ಲಿ ನದಿಯಿಂದ ಆಶ್ರಯಿಸಿದ ಮನಮೋಹಕ ಮತ್ಸ್ಯತೀರ್ಥವಿದೆ. ಇದು ಇಲ್ಲಿಯ ದೃಶ್ಯ ವೈಶಿಷ್ಟ್ಯ. ಬೆಟ್ಟಗಳು, ಪರ್ವತಗಳು, ಗುಡ್ಡಗಳ ಸಾಲು, ಒಟ್ಟಾರೆಯಾಗಿ ಪ್ರಕೃತಿಯೇ ಮೈವೆತ್ತಿ ನಿಂತಹ ಪ್ರದೇಶ ಶಿಶಿಲ. ಈ ಶಿವಾಲಯದ ಎಡಬದಿಯಲ್ಲಿ ಕಪಿಲಾ ನದಿಯ ದಡದ ಮೇಲಿರುವ ಮೀನುಗಳ ಮತ್ಸ್ಯತೀರ್ಥವಿದೆ. ಮನಮೋಹಕ ಮತ್ಸ್ಯ ಸಂಕುಲವು ಈ ಭಾಗದ ನೀರನ್ನು ಶುದ್ಧಿಗೊಳಿಸುವುದರಿಂದ ಇಲ್ಲಿಗೆ ಮತ್ಸ್ಯತೀರ್ಥವೆಂಬ ಹೆಸರಾಗಿದೆ. ಈ ಎಲ್ಲ ದೇವಸ್ಥಾನಗಳಲ್ಲಿರುವಂತೆ ಈ ದೇವಾಲಯದಲ್ಲಿ ಬಾವಿ ಇರುವುದಿಲ್ಲ. ಈ ಮತ್ಸ್ಯತೀರ್ಥವನ್ನೇ ದೇವರಿಗೆ ಅಭಿಷೇಕ ಮಾಡುವುದು ಇಲ್ಲಿಯ ವೈಶಿಷ್ಟ್ಯ. ಈ ಮೀನುಗಳಿಗೆ ಹಕ್ಕಿ ಮತ್ತು ಹರಳು ಕೊಡುವುದು ಇಲ್ಲಿಯ ಪದ್ಧತಿ. ನಮಗೆ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀರಾ? ಹೇಳಿ. ಈ ದೇವಸ್ಥಾನಕ್ಕೆ 800 ವರ್ಷ ಆಯಿತು. 2 ಸಾರಿ ಜೀವನೋದ್ಧಾರ ಮಾಡಿದ್ದಾರೆ ವೀರೇಂದ್ರ ಹೆಗ್ಡೆ ಅವರು. ಆಮೇಲೆ ಇಲ್ಲಿ ಕುಮಾರಗಿರಿ ಅಂತ ಬೆಟ್ಟ ಇದೆ ಮೇಲೆ. ಆ ಬೆಟ್ಟದಿಂದ ನೀರು ಹೊತ್ಕೊಂಡಾಗ ಅರ್ಚಕರು ಜಾರಿ ಬಿದ್ದರು. ಆವಾಗ ಪ್ರಾರ್ಥನೆ ಮಾಡಿಕೊಂಡ್ರು, ಇಲ್ಲಿ ಉದ್ಭವ ಆದರೆ 12 ಗಡಿಗೆ ಕಪಿಲಾನಿಂದ ಅಭಿಷೇಕ ಮಾಡ್ತೀನಿ ಅಂತ. ಹಾಗೆ ತಕ್ಷಣ ಇಲ್ಲಿ ದೇವರು ಉದ್ಭವ ಆಯಿತು. ಹಾಗೆ ವಾರ್ಷಿಕೋತ್ಸವ 13ರಿಂದ 21ವರೆಗೆ ವಾರ್ಷಿಕೋತ್ಸವ, 18-17 ರಥೋತ್ಸವ, ದರ್ಶನ ಬಲಿ. ಹಾಗೆ ಫಿಶ್ಶಿದ್ದು ಅಂದರೆ ಈ ಸ್ಕಿನ್ನು ಅಲರ್ಜಿ ಮಾಡೋವೆಲ್ಲ ಇದ್ದರೆ ಈ ಮೀನಿಗೆ ಅಕ್ಕಿ ಹಾಕ್ತೇನೆ ಅಂತ ಹರಕೆ ಹೊತ್ಕೊಳ್ಳೋದು. 2-3 ತಿಂಗಳೊಳಗೆ ವಾಸಿ ಆಗುತ್ತೆ. ವಿಷ್ಣು ಸಾನ್ನಿಧ್ಯ ಮೀನಿನ ಅವತಾರ. ಇಲ್ಲೇ ಬಂದು ಹರಕೆ ಮಾಡ್ಕೊಬೇಕಾ? ಇಲ್ಲಿ ಹರಕೆ ಹೊತ್ಕೊಳ್ಳೋದು. 2-3 ತಿಂಗಳು ವಾಸಿ ಆದ ನಂತರ ಇಲ್ಲಿ ಬಂದು ಅಕ್ಕಿ ಹಾಕೋದು. ಹಾಗೆ ಸೋಮವಾರೆಲ್ಲ ಪ್ರಸಾದ ಇರುತ್ತೆ. ಜಾತ್ರೆ ಅಂತ ಜಾತ್ರೆ ವರ್ಷದಲ್ಲಿ 9 ದಿವಸ ಮೇ ತಿಂಗಳಲ್ಲಿ. ಹೌದು. ಶಿವರಾತ್ರಿ, ದೀಪೋತ್ಸವ ಈ ಥರ ನಡೀತಾ ಇರ್ತದೆ. ಇದ್ರ ಬಗ್ಗೆ ಮಾಹಿತಿ ಹೇಳಿದ್ದಕ್ಕೆ ಧನ್ಯವಾದಗಳು.